ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದನ್ನ ಕೇಳಿರ್ತೀವಿ. ಉಪ್ಪಿಲ್ಲದೆ ಯಾವುದೇ ಅಡುಗೆ ಆಗಲ್ಲ, ರುಚಿನೂ ಕೂಡ ಇರಲ್ಲ. ಆದ್ರೆ ಉಪ್ಪು ಹೇಗ್ ತಯಾರಾಗುತ್ತೆ ಗೊತ್ತಾ ಸ್ನೇಹಿತರೆ? ಭಾರತ ಉಪ್ಪಿನ ಉತ್ಪಾದನೆಯಲ್ಲಿ ಪ್ರಪಂಚದ 3ನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸಾನಿಕಟ್ಟ ಹಾಗೆ ತಲಗೇರಿ ಅತ್ಯಂತ ಪುರಾತನ ಉಪ್ಪು ತಯಾರಿಕಾ ಪ್ರದೇಶ. ಉತ್ಪನ್ನ ಸಾಮಾನ್ಯವಾಗಿ ಅತಿ ಕಡಿಮೆ ಮಳೆ ಬೀಳುವಂತ ಸಮುದ್ರದ ನೀರು ಹೆಚ್ಚಾಗಿ ಸಿಗುವಂತ ಪ್ರದೇಶದಲ್ಲಿ ಉತ್ಪಾದಿಸಲಾಗುತ್ತೆ. ಇಲ್ಲಿ ಸಮುದ್ರದ ನೊರೆ ನೀರನ್ನ ತಂದು ಸಣ್ಣ ಸಣ್ಣ ಗದ್ದೆಗಳ ರೀತಿಯಲ್ಲಿ ಮಾಡಿರುವಂತ ಭೂಮಿಯಲ್ಲಿ ಹಾಕ್ತಾರೆ. ಇಲ್ಲಿ ನೀರು ಭೂಮಿ ಕೆಳಗಡೆ ಹಾಗೆ ಮೇಲ್ಗಡೆ ಆವಿಯಾಗ್ತಾ ಹೋಗುತ್ತೆ. ಇದನ್ನ ಸತತ 8 ರಿಂದ 10 ದಿನಗಳವರೆಗೆ ಸೂರ್ಯನ ಬಿಸಿಲಿಗೆ ಒಣಗಿಸಲಾಗುತ್ತೆ. ಇದರಿಂದ ನೀರು ಉಪ್ಪಾಗಿ ಪರಿವರ್ತನೆಯಾಗುವುದು. ಈ ಪರಿವರ್ತನೆಯಾದ ಉಪ್ಪು ಮಣ್ಣಿನ ಜೊತೆ ಅಂಟಿಕೊಂಡಿರೋದ್ರಿಂದ ಅದನ್ನ ಆಗೇರ ಸಮುದಾಯದ ಕುಶಲಕರ್ಮಿಗಳು ಗುದ್ದಲಿಗಳ ಮೂಲಕ ಅಥವಾ ಕಾಲುಗಳ ಮೂಲಕ ಅಗೆದು ಅದನ್ನ ತಿನ್ನೋಕೆ ಯೋಗ್ಯವಾದ ಉಪ್ಪಾಗಿ ಕನ್ವರ್ಟ್ ಮಾಡ್ತಾರೆ. 20 ಮೆಟ್ರಿಕ್ ಟನ್ ಉಪ್ಪಿಗೆ 1 ಕಿಲೋ ಅಯೋಡಿನ್ ಸೇರಿಸಿ ಈ ಉಪ್ಪನ್ನ ಅಯೋಡೈಸ್ಡ್ ಮಾಡಲಾಗುತ್ತೆ. ಇದನ್ನೇ ನಾವು ದಿನಬಳಕೆಗೆ ಬಳಸುವಂತದ್ದು.